ಶಿಲ್ಪ, ಒಂದ್ ನಿಮಿಷ ಒಳಗಡೆ ಬರ್ಬೇಡ. ಯಾಕತ್ಗೆ? ಮೊದಲನೇ ಸರಿ ಮಗುನ ಮನೆ ಒಳಗಡೆ ಕರ್ಕೊಂಡ್ ಬರ್ತಾ ಇದ್ಯಾ? ಆರತಿ ಮಾಡಿ ಮನೆ ಒಳಗಡೆ ಕರ್ಕೊಬೇಕಲ್ವಾ? ಛೇ, ಹೌದಲ್ವಾ ಲಕ್ಷ್ಮಿ? ನೋಡಮ್ಮ, ಮರ್ತೇ ಬಿಟ್ಟಿದ್ದೆ. ಹೌದು ಕಣಮ್ಮ ಶಿಲ್ಪ, ಅಲ್ಲೇ ಇರು. ಅತ್ತೆ, ನಾನು ಹೋಗ್ಬಿಟ್ಟು ಆರತಿ ತಗೊಂಡ್ಬರ್ತೀನಿ. ಆಂಟಿ, ಮನೆ ಅಂತೂ ಮಸ್ತಿದೆ ಆಂಟಿ. ನಿಮ್ಮ ಮನೆ ಎಷ್ಟು ದೊಡ್ಡದಾಗಿದೆ. ನಿಮ್ಮ ಮನೆ ಎಷ್ಟು ವರ್ಷ ಆಯ್ತು ಆಂಟಿ ಈ ಮನೆ ತಗೊಂಡು? ಅಯ್ಯೋ, ಇದೇನಮ್ಮ, ಇದನ್ನ ತಗೊಂಡು ಒಂದು 3 ವರ್ಷ ಆಗಿದೆ. ಮುಂಚೆ ನಾವು ಬೇರೆ ಮನೇಲಿದ್ವಿ. ಶಿಲ್ಪನ್ ಮದ್ವೆ ಆದ್ಮೇಲೆನೆ ನಾವು ಈ ಮನೆ ತಗೊಂಡಿದ್ದು. ಹಳೆ ಮನೆನ ಸೇಲ್ ಮಾಡ್ಬಿಟ್ಟು ಹೊಸ ಮನೆ ತಗೊಂಡ್ವಿ. ಓ ಹೌದಾ? ಹಾ ಆಂಟಿ, ನೋಡಿದ್ರೆ ಗೊತ್ತಾಗುತ್ತೆ ಹೊಸ ಮನೆ ಅಂತ. ಎಷ್ಟಾಯ್ತು ಆಂಟಿ ಮನೆಗೆ? ಈ ಮನೆಗೆ ಆಯ್ತಮ್ಮ, ಹತ್ತತ್ರ 1.5 ಕೋಟಿ ಆಯ್ತು. ಏನು, 1.5 ಕೋಟಿನಾ? ಅಬ್ಬಾ, ಹೌದಮ್ಮ, 1.5 ಕೋಟಿ ಆಯ್ತು. ಹಳೆ ಮನೆ ಸೇಲ್ ಮಾಡಿದ್ವಲ್ಲ, ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ದುಡ್ಡು ಹಾಕ್ಬಿಟ್ಟು ತಗೊಂಡ್ವಿ. ಆಂಟಿ, ಮನೆ ಅದಕ್ಕೆ ತುಂಬಾ ಚೆನ್ನಾಗಿದೆ. ನಾನ್ ನೋಡಿರಂಗೆ ನಮ್ಮ ಹಳ್ಳಿಲೆಲ್ಲ ಪುಟ್ಟ ಮನೆನೆ. ಇಷ್ಟು ದೊಡ್ಡ ಮನೆನ ನಾನು ನೋಡೇ ಇಲ್ಲ ಆಂಟಿ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ಇನ್ನು ನಿನ್ ಗಂಡನ ಮನೆಗೆ ಹೋದ್ಮೇಲೆ ಇದೇ ರೀತಿ ದೊಡ್ಡ ಮನೆಗೆ ಹೋಗುವಂತೆ. ಆಂಟಿ, ನಿಮ್ಮ ಆಶೀರ್ವಾದದಿಂದ ಹಾಗೆ ಆಗ್ಲಿ. ನಾನು ಇದೇ ತರನೇ ಒಂದು ದೊಡ್ಡ ಮನೆಗೆ ಸೊಸೆ ಆಗಿ ಹೋಗ್ಲಿ. ಆಯ್ತು ಬಿಡವ ತಾಯಿ, ಇಷ್ಟು ದೊಡ್ಡ ಮನೆಗೆ ಸೊಸೆ ಮಾಡಿ ಕಳಿಸ್ತೀನಿ. ಹಬ್ಬಬ್ಬಾ, ನಮ್ಮ ಮೀನಿಗಿಂತ ಆಸೆ ಆಯ್ತಾ? ಹ್ಞೂ ಆಂಟಿ, ಇಲ್ದೆ ಏನ್ ಹೇಳಿ, ನನಗೂನು ನಿಮ್ ತರನೇ ದೊಡ್ಡ ಮನೇಲಿ ಇರ್ಬೇಕಂತ ಆಸೆ ಇರಲ್ವಾ? ಹ್ಞೂ ಬಿಡವ, ನಿನಗಿರ್ಬೇಕಾದ್ದೆ 1-2 ಮಾಡ್ತೀಯಾ? ಇನ್ನ ಈ ಸೊಂದು ದೊಡ್ಡ ಮನೆ ಕಳಿಸ್ಬಿಟ್ರೆ ಮುಗಿದ ಕತೆ. ಇಲ್ಲ ಬಿಡಿ, ಅವಳು ಹೊಂದ್ಕೊಂಡು ಹೋಗ್ತಾಳ ಆಮೇಲೆ. ಆಂಟಿ, ನಾನು ಹೊಂದ್ಕೊಂಡು ಹೋಗ್ತೀನಿ. ಏನತ್ತೆ, ಏನೋ ಹೇಳ್ತಾ ಇದ್ದೀರಾ ಮೀನಾಗೆ? ಅದೇ ನಮ್ಮ ಲಕ್ಷ್ಮಿ, ನಮ್ಮ ಮೀನನು ಇಷ್ಟು ದೊಡ್ಡ ಮನೆಗೆ ಸೊಸೆ ಆಗೋಗ್ಬೇಕಂತೆ. ಅದಕ್ಕೆ ಹಂಗೆ ಹೇಳ್ತಿದ್ಲು. ಆಯ್ತು ಬಿಡಮ್ಮ, ನೀನು ಇಷ್ಟು ದೊಡ್ಡ ಮನೆಗೆ ಸೊಸೆಯಾಗಿ ಹೋಗುವಂತೆ ಅಂತ ಹೇಳ್ತಿದ್ದೆ. ಓ ಹೌದಾ ಮೀನಾ? ಚಿಕ್ಕಣ್ಣ, ಹಾಗಿದ್ರೆ ಮೀನಂಗೆ ಒಂದೊಳ್ಳೆ ಕಡೆನೆ ಸಂಬಂಧ ನೋಡು. ಅವಳ ಆಸೆ ಪ್ರಕಾರ ದೊಡ್ಡ ಮನೆಗೆ ಸೊಸೆಯಾಗಿ ಹೋಗ್ಲಿ. ಹಾ ಲಕ್ಷ್ಮಿ ಅಕ್ಕ, ನಾನು ವಿಚಾರಿಸ್ತಾ ಇದ್ದೀನಿ, ನೋಡೋಣ ತಗೊಳ್ಳಿ. ಸರಿ ನಮ್ಮ ಲಕ್ಷ್ಮಿ. ಬಾಂಟಿ ಹೊರಗಡೆ ತುಂಬಾ ತಿಂದ್ಕೋಬಾರ್ದು. ಆರತಿ ಮಾಡಿ ಹೊರಗಡೆ ಕರ್ಕೊಳಮ್ಮ. ಓ ಹೌದಲ್ವಾ? ಒಂದ್ ನಿಮಿಷ ಶಿಲ್ಪ. ಬಾ ಶಿಲ್ಪ ಒಳಗಡೆ. ಸರಿ ನಮ್ಮ ಶಿಲ್ಪ, ನೀನು ಹೋಗಿ ಒಳಗಡೆ. ತುಂಬಾ ಶೀತ ಆಗ್ಬಿಡುತ್ತೆ. ಆಸ್ಪತ್ರೆಯಿಂದ ಬಂದಿದೀವಿ, ವಾತಾವರಣ ಅಡ್ಜಸ್ಟ್ ಆಗ್ಬೇಕಲ್ವಾ? ಮಗುನ ಆದಷ್ಟು ಬೆಚ್ಚಗಿಡಮ್ಮ. ಆಯ್ತಮ್ಮ, ನಾನು ಹೋಗಿ ಪಾಪನ್ ಮಲಗಿಸ್ತೀನಿ. ಆಯ್ತು, ಹೋಗಿರಮ್ಮ, ನಾನು ಬರ್ತೀನಿ, ಹೋಗಿರು. ನನ್ನ ಬಂಗಾರ ಹಾಸಿಗೆ ಮೇಲೆ ಬಂದ ತಕ್ಷಣ ನಿದ್ದೆ ಮಾಡಿಬಿಟ್ಟ. ಅವನಿಗೂ ಜರ್ನಿ ಮಾಡಿ ಸುಸ್ತಾಗಿರುತ್ತೆ. ತುಮಕೂರಿಂದ ಬೆಂಗಳೂರಿಗೆ ಬರಬೇಕಲ್ಲ. ಹೇಗೋ ಇವತ್ತು ಆ ಶರತ್ತಿಂದ ತಪ್ಪಿಸ್ಕೊಟ್ಟೆ ನಾನು. ಅವನೇನಾದರೂ ಹಾಸ್ಪಿಟಲಿಗೆ ಬಂದಿದ್ದಿದ್ರೆ, ಅಯ್ಯೋ ದೇವ್ರೆ, ಗೊತ್ತಾಗೋಗ್ತಿತ್ತಲ್ಲ ನಾನೇ ಶಿಲ್ಪ ಅಂತ. ಇವಾಗ ಆಲೆ ಇವ್ರು ಬೇರೆ ನನ್ನ ಹೆಂಡತಿ ಹೆಸರು ಶಿಲ್ಪ ಅಂತ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ಅನ್ಸುತ್ತೆ ಅವನಿಗೆಲ್ಲೋ ಡೌಟ್ ಬಂದಿರಬೇಕು. ಒಂದ್ಸರಿ ನೋಡೇ ಬಿಡೋಣ ಅವಳು ಯಾರು ಅಂತ. ಅವನು ಅಷ್ಟು ಬೇಗ ಬರ್ತೀನಿ ಅಂತ ಹೇಳಿದ್ದು. ಹೇಗೋ ದೇವ್ರ ದಯದಿಂದ ನಾನು ತಪ್ಪಿಸ್ಕೊಂಡೆ. ಆದರೂ ಅವನು ಇವತ್ತಲ್ಲ ನಾಳೆ ನನ್ನನ್ನು ನೋಡ್ತಾನೆ ಅಂತ ಅನ್ನಿಸ್ತಾ ಇದೆ ನನಗೆ. ಅಯ್ಯೋ ಭಗವಂತ, ಹಂಗೆಲ್ಲ ಆದರೆ ಏನು ಮಾಡಲಿ ನಾನು? ಅವನಿಗೆ ಏನಂತ ಉತ್ತರ ಕೊಡಲಿ? ನನಗಂತೂ ಅವನ ಮುಂದೆ ನಿಂತ್ಕೊಂಡ್ರೆ ಕೈ ಕಾಲೇ ಆಡೋದಿಲ್ಲ. ನಾನೇನಾದರೂ ಆ ಶರತ್ತಿಗೆ ಮೋಸ ಮಾಡಿದ್ನ? ಚೀಚೆ, ಇಲ್ಲ, ಅವನೇ ಅಲ್ವಾ ಮದುವೆ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಒಂದು ಫೋನ್ ಕೂಡ ಮಾಡ್ದೇನೆ ಕಣ್ಮರೆ ಆಗ್ಬಿಟ್ಟ. ನಾನು ಅಷ್ಟೆಲ್ಲ ಹೇಳಿದ್ದೆ, ಮದುವೆ ದಿನ ನಾನು ಬರ್ತೀನಿ ನಿನ್ನ ಜೊತೆ ಅಂತ. ಆದರೆ ಅವನು ಬರಲೇ ಇಲ್ಲ. ಇವಾಗ ನೋಡಿದ್ರೆ ಶಿಲ್ಪ ಬೇಕು ಅಂತ ರೋಡ್ ಅಲಿತಾ ಇದ್ದಾನೆ. ನಾನು ಆದರೂ ಕಾದೆ. ಮದುವೆ ಆಗಿ 6 ತಿಂಗಳವರೆಗೂ ಕಾದಿದ್ದೀನಿ ಬರ್ತಾನೆ ಅಂತ. ಆದರೆ ಅವನು ಕೊನೆಗೂ ಬರಲೇ ಇಲ್ಲ. ಈಗ ನಾನು ಏನು ಮಾಡಲಿ? ಆದರೆ ಈಗ ನಾನು ನನ್ನ ಗಂಡ ಜೊತೆ ಚೆನ್ನಾಗಿರುವಾಗ ಬಂದ್ಬಿಟ್ಟು ನನಗೆ ಶಿಲ್ಪ ಬೇಕು ಅಂದರೆ ಯಾರು ಕೇಳ್ತಾರೆ ಅವನ ಮಾತನ್ನ? ಅದು ಅಲ್ಲದೆ ನನಗೆ ಬಂಗಾರದಂಗೆ ಮಗ ಹುಟ್ಟಿದ್ದಾನೆ. ನಂದು ಅಂತ ಒಂದು ಸಂಸಾರ ಆಗಿದೆ. ನಾನು ನನ್ನ ಗಂಡ, ನನ್ನ ಮಗು, ನಮ್ಮ ಮಧ್ಯೆ ಯಾರು ಕೂಡ ಬರಬಾರ್ದು. ಅದು ಅವನಂತೂ ಬರಲೇ ಕೂಡ್ದು. ನಾನು ಮುಂದೆ ಬರೋ ಕಷ್ಟಗಳನ್ನ ಯಾವ ರೀತಿ ಎದುರಿಸ್ತೀನೋ ನನಗೆ ಗೊತ್ತಿಲ್ಲ. ಆದರೆ ನನ್ನ ತಪ್ಪುಗಳು ನನ್ನ ಗಂಡಂಗೆ ಗೊತ್ತಾದರೆ ಅವರು ನನ್ನನ್ನು ಕ್ಷಮಿಸ್ತಾರಾ? ಶಿಲ್ಪ, ಏನು ಒಬ್ಳೊಬ್ಳೆ ಮಾತಾಡ್ತಿದ್ಯಾ? ಮಗು ನೋಡಿದ್ರೆ ಮಲಗಿದಾನೆ. ಯಾರ ಹತ್ರ ಮಾತಾಡ್ತಿದ್ಯಾ ನೀನು? ಅದು ಏನಿಲ್ಲ ರೀ, ನಾನು ಮಗು ಹತ್ರನೇ ಮಾತಾಡ್ತಿದ್ದೆ. ಅವ್ನು ಮಲಗಿದ್ದಾನೆ, ಆದರೂ ಅವನ ಹತ್ರನೇ ಮಾತಾಡ್ತಿದ್ದೆ. ಎದ್ದಿದ್ರು ಮಲಗಿದ್ರು ಅವ್ನಿಗೆ ಏನು ಅರ್ಥ ಆಗುತ್ತೆ ನಾನು ಮಾತಾಡೋದು? ಅದಕ್ಕೆ ಸುಮ್ಮನೆ ಮಾತಾಡ್ತಿದ್ದೆ ಅಷ್ಟೇ. ಹೋಗ್ಲಿ ಬಿಡಿ. ನಿಮ್ಗೆ ನಿದ್ದೆ ಬರಲಿಲ್ವಾ? ಮಲ್ಕೋಬೇಕು ತಾನೇ ರೂಮಲ್ಲಿ. ಇನ್ನೊಂದು ರೂಮ್ ಇತ್ತಲ್ಲ,
ಅದಕ್ಕೆ ತೋರಿಸ್ಲಿಲ್ವಾ? ಹಾಂ ಹಾಂ, ಲಕ್ಷ್ಮಿ ಅಕ್ಕ ತೋರಿಸಿದ್ರು. ಸುಮ್ಮನೆ ನೀನು ಏನು ಮಾಡ್ತಿದ್ಯಾ ನೋಡೋಣ ಅಂತ ಬಂದೆ. ಮಗು ಮಲ್ಕೊಂಡಲ್ಲ, ಇವಾಗ ನಾನು ಮಲ್ಕೋಬೇಕು ರೀ. ನೀವು ಹೋಗಿ ಮಲ್ಕೊಳ್ಳಿ, ನಿದ್ದೆ ಬರ್ತಾ ಇಲ್ವಾ? ಹಾಂ ಶಿಲ್ಪ, ನಿದ್ದೆ ಬರ್ತಾ ಇದೆ. ಜರ್ನಿ ಮಾಡಿದ್ವಲ್ಲ, ಮೈಕೈ ಎಲ್ಲ ನೋವು. ಚಿಕ್ಕಣ್ಣ, ಮೈಕೈ ನೋವುದೇ ಇರುತ್ತಾ? 2 ಅವರ್ ಜರ್ನಿ ಮಾಡಬೇಕು. ಹಾಂ ಲಕ್ಷ್ಮಿ ಅಕ್ಕ, ಅದಕ್ಕೆ ತುಂಬ ನಿದ್ದೆ ಬರ್ತಾ ಇದೆ. ಶಿಲ್ಪ ಏನು ಮಾಡ್ತಿದ್ದಳು ನೋಡೋಣ ಅಂತ ಬಂದೆ. ಹಾ, ಎದ್ದಳು ಶಿಲ್ಪ, ಹಾಲು ಕುಡಿ ಒಂದು ಲೋಟ. ಅಯ್ಯೋ ಹಾಲಾ? ಬೇಡ ಅದಕ್ಕೆ, ನನಗೇನು ಅಭ್ಯಾಸ ಇಲ್ಲ ರಾತ್ರಿ ಹೊತ್ತು ಹಾಲು ಕುಡಿದು. ಶಿಲ್ಪ, ಹಂಗಂದ್ರೆ ಆಗುತ್ತಾ ಇವಾಗ? ನಿನಗೆ ಇವಾಗ ಮಗು ಆಗಿದೆ, ನೀನು ಬಾಣ್ತಿ. ಇನ್ಮೇಲೆ ಡೈಲಿ ಬೆಳಿಗ್ಗೆ 1 ಲೋಟ ಮತ್ತು ಮಲಗೋವಾಗ 1 ಲೋಟ ಹಾಲು ಕುಡಿಲೇಬೇಕು ನೀನು. ಹೆಣ್ಮಗು ಆಗಿದ್ರೆ ಏನು ತೊಂದರೆ ಇರಲಿಲ್ಲ. ಗಂಡು ಮಗು ಆಗಿರೋದ್ರಿಂದ ನೀನು ತುಂಬ ಕಟ್ಟುನಿಟ್ಟಿಂದ ಬಾಣಿತನ ಮಾಡಿಸ್ಕೋಬೇಕು. ಎದಳು, ಹಾಲಿಗೆ ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಅರಿಶಿನ ಹಾಕಿದ ಹಾಲು ಕುಡಿದ್ರೆ ಶೀತ ಆಗೋದಿಲ್ಲ ನಿನಗೆ, ಮತ್ತು ಮಗುಗೂ ಒಳ್ಳೇದು, ನಿನಗೂ ಒಳ್ಳೇದು. ಹಾಂ ಶಿಲ್ಪ, ಲಕ್ಷ್ಮಿ ಅಕ್ಕ ಹೇಗೆ ಹೇಳ್ತಾರೋ ಹಾಗೆ ಕೇಳು. ಮತ್ತು ಅವ್ರು ಏನೇನು ಕೊಡ್ತಾರೋ ತಿನ್ನೋದಕ್ಕೆ ಅದನ್ನೆಲ್ಲ ತಿನ್ನು. ಯಾಕೆಂದರೆ ನೀನು ಈ ಟೈಮಲ್ಲಿ ತಿಂದ್ರೇನೆ ನಿನ್ನ ಆರೋಗ್ಯನೂ ಕೊನೆವರೆಗೂ ಚೆನ್ನಾಗಿರುತ್ತೆ. ಆಮೇಲೆ ನನ್ನ ಮಗ ಕೂಡ ಆರೋಗ್ಯವಾಗಿರ್ತಾನೆ. ಅಬ್ಬಬ್ಬಾ, ಏನ್ರಿ ನಿಮ್ಮ ಮಗನ ಮೇಲೆ ಅಷ್ಟೊಂದು ಪ್ರೀತಿ ಇಲ್ಲದೆ ಇರುತ್ತಾ ಶಿಲ್ಪ? 3 ವರ್ಷ ಆದಮೇಲೆ ಹುಟ್ಟಿದ್ದಾನೆ ಮಗ. ನೀನೊಳ್ಳೆ ಚೆನ್ನಾಗಿ ಹೇಳ್ದೆ ಬಿಡು. ಸರಿ, ಅದಕ್ಕೆ ಕುಡಿ, ಹಾಲನ್ನ ಕುಡಿತೀನಿ. ಸರಿ ಶಿಲ್ಪ, ನಾನು ಹೋಗಿ ಮಲ್ಕೋತೀನಿ. ಹಾಂ ಚಿಕ್ಕಣ್ಣ, ನಾಳೆ ರಜಾ ಹಾಕಿದ್ದೀರಾ ತಾನೇ? ಯಾಕೆ ಅಂದರೆ 1-2 ದಿನ ಇರಿ ಮನೇಲಿ. ಲಕ್ಷ್ಮಿ ಅಕ್ಕ, ನಾಳೆ ರಜಾ ಹಾಕಿದ್ದೀನಿ, ಆದರೆ ನಾನು ನಾಡಿದ್ದು ಹೋಗಲೇಬೇಕು. ಯಾಕೆಂದರೆ ಶಿಲ್ಪಂಗೆ ಡೆಲಿವರಿ ಆದಾಗಲಿಂದ ನಾನು ರಜಾನೇ ಹಾಕ್ಬಿಟ್ಟಿದ್ದೀನಿ. ಆಲೆ 5 ದಿನ ಆಯಿತು. ಅದಕ್ಕೂ ಮೇಲೆ ರಜಾ ತಗೊಂಡ್ರೆ ಕೆಲಸ ತುಂಬ ಇದೆ. ಹಾಗಾಗಿ ಲಕ್ಷ್ಮಿ ಅಕ್ಕ, ನಾನು ಹೋಗಬೇಕು. ಓ ಹೌದಾ? ಇನ್ನೇನು ಮಾಡೋಕ್ಕಾಗುತ್ತೆ, ವಾರ ಬರ್ತೀರಿ ನಿಮ್ಮ ಮಗನ ನೋಡೋದಕ್ಕೆ. ಇದೊಳ್ಳೆ ಚೆನ್ನಾಗಿ ಹೇಳ್ತೀರಿ ಲಕ್ಷ್ಮಿ ಅಕ್ಕ. ಮಗನ್ ಮಾತ್ರ ಅಲ್ಲ, ಹೆಂಡತಿ ಮಗನ ಇಬ್ರು ನೋಡೋದಕ್ಕೂ ಬರ್ತೀನಿ. ಸರಿ ಆಯ್ತು, ಹೋಗಿ ಮಲ್ಕೋ ಹೋಗಿ. ಆಮೇಲೆ ರೂಮಲ್ಲಿ ಬಿಸಿನೀರು ಇಟ್ಟಿದ್ದೀನಿ, ಬಾಯರ್ಕೆ ಆದರೆ ಕುಡೀರಿ. ಹಾಂ ಲಕ್ಷ್ಮಿ ಅಕ್ಕ, ವೆದರ್ ಸರಿ ಇಲ್ವಲ್ಲ, ತುಂಬ ಕೋಲ್ಡು. ಹಾಗಾಗಿ ನಾನು ಇತ್ತೀಚೆಗೆ ಬಿಸಿನೀರೇ ಕುಡಿತಾ ಇದ್ದೀನಿ. ಹಾಂ, ಶಿಲ್ಪ ಹೇಳಿದ್ಲು, ಅದಕ್ಕೆ ಬಿಸಿನೀರೇ ಇಟ್ಟಿದ್ದೀನಿ. ಸರಿ ಶಿಲ್ಪ, ನಾನು ಹೋಗಿ ಮಲ್ಕೋತೀನಿ, ನೀನು ಮಲ್ಕೋ. ಹಾಂ ರೀ, ಆಯಿತು, ಹೋಗಿ ಮಲ್ಕೊಳ್ಳಿ. ಮತ್ತೆ ಶಿಲ್ಪ, ಹಾಲು ಕುಡಿ, ಚೆನ್ನಾಗಿ ನಿದ್ದೆ ಬರುತ್ತೆ ನಿನಗೆ. ಮತ್ತೆ ನಿನ್ನ ಜೊತೆ ಮಲ್ಗೋದಕ್ಕೆ ನಾನಿಲ್ಲ ಅತ್ತೇನು ಕಳಿಸ್ಲಾ? ಅದು ಅದಕ್ಕೆ ನಿಮ್ಮನ್ನ ಇಲ್ಲಿ ಮಲ್ಕೊಳ್ಳಿ ಅಂತ ಹೇಳಿದ್ರೆ ಚಿನಿಮ ಏನು ಮಾಡ್ತಾಳೆ? ಅವಳು ನಿಮ್ಮ ಜೊತೆ ಮಲ್ಕೋಬೇಕಲ್ವಾ? ಇಲ್ಲ, ಅವಳು ಅವ್ರ ಅಪ್ಪನ ಜೊತೆ ಮಲ್ಕೋತಾಳೆ, ಇಲ್ಲ ಅವ್ರ ಅಜ್ಜಿ ಜೊತೆ ಮಲ್ಕೋತಾಳೆ. ಏನು ನಾನೇ ಇರಬೇಕಂತ ಏನಿಲ್ಲ, ಯಾಕೆಂದರೆ ಅಮ್ಮನ ಮನೇಲಿ ಬಿಟ್ಟಿದ್ನಲ್ಲ 1 ವರ್ಷದಿಂದ. ಹಾಗಾಗಿ ಅವಳು ನನ್ನ ಜೊತೆನೇ ಮಲ್ಕೋಬೇಕಂತ ಏನಿಲ್ಲ ಶಿಲ್ಪ. ಯಾರಾದರೂ ಸರಿ, ಅವಳು ನಿದ್ದೆ ಮಾಡ್ತಾಳೆ. ಓ ಹೌದಾ ಅದಕ್ಕೆ? ಸರಿ ಅದಕ್ಕೆ, ಹಾಗಿದ್ರೆ ನೀವು ಇಲ್ಲೇ ಮಲ್ಕೊಳ್ಳಿ ನನ್ನ ಜೊತೆ. ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಮಾತಾಡಬೇಕಿತ್ತಾ? ಏನು ಶಿಲ್ಪ, ಏನು ವಿಷಯ? ಏನಮ್ಮ ಶಿಲ್ಪ? ಓ ಹಾಲು ಕುಡಿತಿದ್ಯಾ? ಕುಡಿ. ಹಾಂ ಅತ್ತೆ, ಅದೇ ರಾತ್ರಿ ಹೊತ್ತು ಹಾಲು ಕೊಟ್ಟರೆ ನಿದ್ದೆ ಚೆನ್ನಾಗಿ ಬರುತ್ತಲ್ಲ, ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಹಾಲು ಕೊಟ್ಟಿದ್ದೀನಿ. ಹಾಂ ಅಮ್ಮ, ಒಳ್ಳೇದೇಳು. ಅರಿಶಿನ ಹಾಕಿರೋ ಹಾಲು ಕುಡಿದ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ. ನೀನು ಬೇರೆ ಪಾಪ ಆಸ್ಪತ್ರೆಯಲ್ಲಿ ಸರಿಯಾಗಿ ನಿದ್ದೆ ಮಾಡೋಕ್ಕಾಗಿಲ್ಲ. ನೀನು ಆರಾಮಾಗಿ ಮಲ್ಕೋ, ಮಗುನ ನಾನು ನೋಡ್ಕೋತೀನಿ. ಅದು ಅತ್ತೆ, ಮಗುನ ನಾನು ನೋಡ್ಕೊಳ್ಳೋಣ ಅಂತ ಇದ್ದೀನಿ. ನೀವು ಆರಾಮಾಗಿ ಮಲ್ಕೊಳ್ಳಿ. ಇರಲಿ ಬಿಡಮ್ಮ ಲಕ್ಷ್ಮಿ, ನೀನು ಹೋಗಿ ಆರಾಮಾಗಿ ಮಲ್ಕೋ. ನಾನು ಶಿಲ್ಪನ ಮಗುನೂ ನೋಡ್ಕೋತೀನಿ. ನನಗಿನ್ನೇನು ಕೆಲಸ? ರಾತ್ರಿ ಹೊತ್ತು ಸರಿಯಾಗಿ ನಿದ್ದೆನೂ ಬರೋದಿಲ್ಲ. ವಯಸ್ಸಾಗ್ತಾ ಹಳ ನಿದ್ದೆ ಅನ್ನೋದೇ ಹೊರಟೋಗ್ಬಿಟ್ಟಿದೆ. ಅದಕ್ಕೇನೆ ಹೇಗೋ ಮಗಳು ಬಾಣಿತನ ಮಾಡಲೇಬೇಕಲ್ಲ. ನೀನು ಯಾಕೆ ಪಾಪ ನಿದ್ದೆಗೆಡ್ತೀಯ? ಕಣ್ತುಂಬ ನಿದ್ದೆ ಮಾಡೋ ವಯಸ್ಸು, ಹೋಗಿ ಮಲ್ಕೋಬಾರ್ದ ನೀನು? ಅಯ್ಯೋ ಪರವಾಗಿಲ್ಲ ಅತ್ತೆ, ನನಗೇನು ತೊಂದರೆ ಇಲ್ಲ. ಸಿನಿಮಾ ಹೇಗಿದ್ರು ಅವ್ರ ಅಪ್ಪನ ಹತ್ರ ಮಲ್ಕೋತಾಳೆ. ನನಗೂ ಯಾಕೋ ನಿದ್ದೆ ಬರ್ತಾ ಇಲ್ಲ. ಅದಕ್ಕೆ ಇವತ್ತು ಶಿಲ್ಪನ ಜೊತೆ ನಾನೇ ಮಲ್ಕೊಳ್ಳೋಣ ಅಂತ ಇದ್ದೀನಿ. ಮಗು ಇದ್ರೆ ನಾನು ನೋಡ್ಕೋತೀನಿ ಬಿಡಿ, ನೀವು ಆರಾಮಾಗಿ ಮಲ್ಕೊಳ್ಳಿ. ಹೌದಮ್ಮ, ನೀನು ಹೋಗಿ ಮಲ್ಕೊಳ್ಳಮ್ಮ, ನಾನು ಅದಕ್ಕೆ ಮಲ್ಕೋತೀವಿ. ಮಗು ಇದ್ರೆ ಅದಕ್ಕೆ ನೋಡ್ಕೋತಾರೆ ಇವತ್ತೊಂದಿನ. ಹೌದಾ? ಸರಿನಮ್ಮ, ಆಯಿತು. ನನಗೂ ಯಾಕೋ ನಿದ್ದೆ ಬರ್ತಾ ಇರಲಿಲ್ಲ, ಅದಕ್ಕೆ ಬಂದೆ. ಇರಲಿ ಬಿಡಿ ಅತ್ತೆ, ನಾನು ಇದ್ದೀನಲ್ಲ, ನೋಡ್ಕೋತೀನಿ. ನೀವು ಹೋಗಿ ಮಲ್ಕೊಳ್ಳಿ. ಹಂಗೂ ಏನಾದರೂ ಅವಶ್ಯಕತೆ ಇದ್ದರೆ ನಾನೇ ಬಂದು ಕರಿತೀನಿ. ಆಯ್ತಮ್ಮ, ಆಯ್ತು, ಹಂಗೆ ಮಾಡು. ಮಗು ಏನಾದರೂ ಹತ್ರ ಸಮಾಧಾನ ಮಾಡೋಕ್ಕಾಗಲಿಲ್ಲ ಅಂದರೆ ನನ್ನನ್ನು ಕರಿ, ನಾನು ಬರ್ತೀನಿ. ಆಯ್ತತ್ತೆ, ಆಯಿತು, ನೀವು ಹೋಗಿ ಮಲ್ಕೊಳ್ಳಿ.